ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಸವರಾಜು, ಬಸವ ಮಾರ್ಗ ಫೌಂಡರು. ಬಸವ ಮಾರ್ಗ ಬೇಸಿಗೆ ಶಿಬಿರನ ಆಯೋಜನೆ ಮಾಡಿತ್ತು. ವಿಶೇಷವಾದ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾಯಿದ್ವಿ. ಇವತ್ತು ಸ್ಪೆಷಲಾಗಿ ನಾಟಿ ಕೋಳಿ ಮತ್ತು ಮುದ್ದೆ ತಿನ್ನುವ ಸ್ಪರ್ಧೆನ ಆಯೋಜನೆ ಮಾಡಿದ್ವಿ. ಇದ್ರ ಮೂಲಭೂತ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಮಕ್ಕಳುಗಳಿಗೆ ಮುದ್ದೆಯಲ್ಲಿರುವಂಥ ಪೌಷ್ಟಿಕ ಆಹಾರದ ಬಗ್ಗೆ ಅರಿವು ಮೂಡಿಸೋದು ಮತ್ತು ಅದನ್ನೆಲ್ಲರೂ ಎಲ್ಲರೂ ಉಪಯೋಗಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಒಂದು ಸ್ಪರ್ಧೆನ ಆಯೋಜನೆ ಮಾಡಿದ್ದೆ. ಇಲ್ಲಿ ಸರಿಸುಮಾರು 45ರಿಂದ 50 ಮಕ್ಕಳು ಭಾಗಿಯಾಗಿದ್ದರು. ನಾವು ಒಂದು 150ರಿಂದ 160 ಮುದ್ದೆಗಳನ್ನ ತಂದಿದ್ವಿ ಮಕ್ಳಿಗೋಸ್ಕರ. ಇದು ನೀವು ನಂಬಲ್ಲ, ಬರೀ 2.5ರಿಂದ 3 ನಿಮಿಷದಲ್ಲಿ ಅಷ್ಟು ಮುದ್ದೆನೂ ಖಾಲಿಯಾಗಿ ಸ್ಪರ್ಧೆನೇ ನಡೆಸೋಕ್ಕಾಗದೆ ಸ್ಪರ್ಧೆನೇ ಬ್ಯಾನ್ ಮಾಡಿ ರದ್ದು ಮಾಡಲಾಗಿದೆ. ಇದರಲ್ಲಿ ಪ್ರತಿಯೊಬ್ಬರು ವಿಜೇತರಾಗಿದ್ದಾರೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು 3ರಿಂದ 4 ಮುದ್ದೆ ತಿಂದಿದ್ದಾರೆ. ಮಕ್ಕಳದ್ದು ರೆಸ್ಪಾನ್ಸ್ ತುಂಬ ಅದ್ಭುತವಾಗಿತ್ತು ಮತ್ತು ಎಲ್ಲರೂ ತುಂಬ ಕುತೂಹಲದಿಂದ, ತುಂಬ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡ್ರು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಾಮಾನ್ಯವಾಗಿ ಮನೆಯಲ್ಲಿ ಮುದ್ದೆನ ಮಕ್ಕಳುಗಳು ತಿನ್ನಲ್ಲ, ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕಿತ್ತು. ಇವರು ಇಷ್ಟು ಮುದ್ದೆಗಳು ತಿಂದು ನನಗೆ ತುಂಬ ಸಂತೋಷ ಮತ್ತು ತುಂಬ ಖುಷಿಯಾಯಿತು.